ನಮಸ್ಕಾರ ಸ್ನೇಹಿತರೆ, ಬಸ್ ಪ್ರಯಾಣ ಏಕೆ ಉತ್ತಮ ಮತ್ತು ಅದರಿಂದಾಗುವ ಅನುಕೂಲತೆಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಪ್ರಯಾಣ ಎಂದರೆ ಜೀವನದ ಒಂದು ಹಂತ. ರೈಲು, ವಿಮಾನ ಎಲ್ಲವಿದೆ, ಆದರೆ ಬಸ್ ಪ್ರಯಾಣಕ್ಕೊಂದು ವಿಶೇಷ ಮಜಾ ಇದೆ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಬಸ್ ಪ್ರಯಾಣದ ಆನಂದ, ಕಷ್ಟ, ನೆನಪುಗಳ ಕತೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಬಸ್ ಏರುವ ಕ್ಷಣವೇ ಒಂದು ಹೊಸ ಅಧ್ಯಾಯ. ಬ್ಯಾಗ್ ಹಿಡಿದವರಿಂದ ಹಿಡಿದು ಖಾಲಿ ಕೈಯಲ್ಲಿ ಓಡುವವರೆಗೂ ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಕತೆ ಇರುತ್ತದೆ. ಒಳಗೆ ಕಾಲಿಟ್ಟರೆ ಜಗತ್ತೇ ಬೇರೆಯಾಗಿರುತ್ತದೆ. ಕಿಟಕಿಯಿಂದ ಹೊಕ್ಕ ಗಾಳಿ, ಹಳ್ಳಿಗಳ ನೋಟ, ರಸ್ತೆ ಬದಿಯ ಹೊಲಗಳು ಎಲ್ಲವೂ ಒಂದು ಚಿತ್ರಮಾಲೆಯಂತೆ ಕಣ್ಣ ಮುಂದೆ ಹರಿಯುತ್ತದೆ. ಸ್ನೇಹಿತರೆ, ಮಧ್ಯ ಬಸ್ ನಿಲ್ಲಿಸಿದಾಗ ಚಹಾ, ಬಜ್ಜಿ, ಸಮೋಸ, ಅಯ್ಯೋ ಆ ಸ್ವಾದಕ್ಕೆ ಯಾವುದೇ 5 ಸ್ಟಾರ್ ಹೋಟೆಲ್ಗಳಿಗೂ ಸಮಾನವಿರುವುದಿಲ್ಲ. ಪ್ರಯಾಣ ಅಂತ್ಯವಾಗಬಹುದು, ಆದರೆ ನೆನಪುಗಳು ಎಂದಿಗೂ ಉಳಿಯುತ್ತವೆ. ಬಸ್ ಪ್ರಯಾಣ ಅದು ಕೇವಲ ಒಂದು ಟ್ರಿಪ್ ಅಲ್ಲ, ಅದು ಒಂದು ಅನುಭವ, ಒಂದು ಜೀವನದ ಪಾಠ. ಸ್ನೇಹಿತರೆ, ಎಲ್ಲೆಡೆ ಟ್ರಾಫಿಕ್ಕು. ಅಷ್ಟು ದೂರಕ್ಕೆ ಸಾಲುಗಟ್ಟಿದ ಕಾರುಗಳು. ಸುಮ್ಮನೆ ಆ ಕಾರುಗಳನ್ನು ಇಣುಕಿ ನೋಡಿದರೆ ಇಡೀ ಕಾರಿಗೆ ಒಬ್ಬನೇ ಪ್ರಯಾಣಿಕ. ಮಹಾನಗರದ ಹೆಚ್ಚಿನ ಕಾರುಗಳಲ್ಲಿ ಈ ದೃಶ್ಯ ಸಾಮಾನ್ಯವಾಗಿರುತ್ತದೆ. ಸ್ನೇಹಿತರೆ, ಎಷ್ಟೋ ಪ್ರದೇಶಗಳನ್ನು ನಾವು ಬಸ್ಸುಗಳಲ್ಲಿ ಅತಿ ಕಡಿಮೆ ಮಾಲಿನ್ಯದಿಂದ ತಲುಪಬಹುದು. ಆದರೆ ಪರಿಸರ ಉಪಕಾರಿ ಸಾರ್ವಜನಿಕ ಸಾರಿಗೆ ಎಂದರೆ ಹಲವರಿಗೆ, ಅದರಲ್ಲೂ ಹಣವಂತರಿಗೆ ಅಷ್ಟಕ್ಕಷ್ಟೇ. ಮನೆ, ಮಾರುಕಟ್ಟೆಯಿಂದ ಹಿಡಿದು ದೂರದ ಸ್ಥಳದವರೆಗೂ ಬಸ್ ಸೌಲಭ್ಯವಿರುವಂಥ ಕಾಲವಿದು. EV ಹಾಗೂ CNG ಮಾದರಿಯ ಬಸ್ಗಳು ಹೊಸತನದೊಂದಿಗೆ ರಸ್ತೆಗಿಳಿದಿದ್ದು ಪರಿಸರ ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿವೆ. ಸ್ನೇಹಿತರೆ, ಪರಿಸರ ಸಂರಕ್ಷಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಲವು ದೇಶಗಳು, ರಾಜ್ಯಗಳು ತಮ್ಮ ನಾಗರಿಕರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಒದಗಿಸುತ್ತಿವೆ. ಭಾರತದಲ್ಲಿ ಹೆಚ್ಚುತ್ತಿರುವ ಖಾಸಗಿ ವಾಹನಗಳ ಸಂಖ್ಯೆ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದು, ನಗರ ಪ್ರದೇಶಗಳಲ್ಲಿ 20% - 30% ವಾಯುಮಾಲಿನ್ಯ ಇಂಥ ವಾಹನಗಳಿಂದಲೇ ಸಂಭವಿಸುತ್ತಿದೆ. ಒಂದು ವೇಳೆ ಬಸ್ನಲ್ಲಿ ಸಾಮೂಹಿಕ ಪ್ರಯಾಣ ಮಾಡಿದರೆ ಹಸಿರುಮನೆ ಅನಿಲವನ್ನು ಕಡಿಮೆಗೊಳಿಸುವುದರ ಜೊತೆಗೆ ಅಪಘಾತದಿಂದಾಗುವ ಮರಣ ಪ್ರಮಾಣವನ್ನು ತಗ್ಗಿಸಬಹುದು. ಸ್ನೇಹಿತರೆ, ಬಸ್ಸಿನ ಪ್ರಯಾಣ ಏಕೆ ಉತ್ತಮ ಅಂದರೆ ಕಡಿಮೆ ವೆಚ್ಚ. ಬಸ್ ಪ್ರಯಾಣವು ರೈಲು ಅಥವಾ ಖಾಸಗಿ ವಾಹನಕ್ಕಿಂತ ಅಗ್ಗ. ಎಲ್ಲ ವರ್ಗದ ಜನರಿಗೆ ಇದು ಅನುಕೂಲವಾಗಿರುತ್ತದೆ. ಸುಲಭದ ಲಭ್ಯತೆ ಅಂದರೆ ಪ್ರತಿಯೊಂದು ಊರಿಗೂ ಬಸ್ ಸೌಲಭ್ಯ ಲಭ್ಯ. ರೈಲ್ವೆ ನಿಲ್ದಾಣ ಇಲ್ಲದ ಗ್ರಾಮಗಳಿಗೂ ಕೂಡ ಬಸ್ ತಲುಪುತ್ತದೆ. ಸ್ನೇಹಿತರೆ, ಹೆಚ್ಚು ಆಯ್ಕೆ ಅಂದರೆ ಸರ್ಕಾರಿ, ಖಾಸಗಿ, ಲಕ್ಸುರಿ, ಏರ್ ಕಂಡೀಷನ್, ಸ್ಲೀಪರ್ ಎಲ್ಲ ಬಗೆಯ ಬಸ್ಸುಗಳು ಹಳ್ಳಿಗಳಿಗೂ ಕೂಡ ಇರುತ್ತವೆ. ಸ್ನೇಹಿತರೆ, ಪರಿಸರ ಸ್ನೇಹಿ ಬಸ್ ಹೇಗೆ ಅಂದರೆ ಒಬ್ಬೊಬ್ಬರು ಬೈಕ್, ಕಾರಿನಲ್ಲಿ ಹೋಗುವುದಕ್ಕಿಂತ ಎಲ್ಲರೂ ಸೇರಿ ಬಸ್ನಲ್ಲಿ ಹೋಗುವುದರಿಂದ ಇಂಧನ ಕಡಿಮೆ ಖರ್ಚಾಗುತ್ತದೆ. ಆವಾಗ ಹಸಿರುಮನೆ ಅನಿಲವನ್ನು ಕಡಿಮೆಗೊಳಿಸಬಹುದು. ಅನುಭವ ಮತ್ತು ದೃಶ್ಯಾವಳಿ. ಕಿಟಕಿಯಿಂದ ಹಳ್ಳಿಗಳು, ಹೊಲಗಳು, ಪರ್ವತಗಳು, ನಗರ ದೃಶ್ಯಾವಳಿ ಇವುಗಳನ್ನು ನೋಡುತ್ತಾ ಪ್ರಯಾಣ ಆನಂದಕರವಾಗಿರುತ್ತದೆ. ಸಾಮಾಜಿಕ ಸಂಪರ್ಕ. ಬಸ್ನಲ್ಲಿ ಹೊಸ ಜನರನ್ನು ಭೇಟಿ ಮಾಡುವ ಅವಕಾಶ ಸಿಗುತ್ತದೆ. ಕೆಲವರಿಗೆ ಅದು ಸ್ನೇಹದ ಆರಂಭವಾಗುತ್ತದೆ. ಬಸ್ನಿಂದ ಸುರಕ್ಷತೆ ಕೂಡ ಇದೆ. ಗುಂಪಿನಲ್ಲಿ ಪ್ರಯಾಣಿಸುವುದರಿಂದ ಒಬ್ಬನೇ ಹೋಗುವುದಕ್ಕಿಂತ ಹೆಚ್ಚು ಸುರಕ್ಷತೆ. ಸ್ಥಳೀಯ ಜೀವನದ ಪರಿಚಯವಾಗುತ್ತದೆ. ಬಸ್ನಲ್ಲಿ ಪ್ರಯಾಣಿಸಿದರೆ ಸ್ಥಳೀಯ ಸಂಸ್ಕೃತಿ, ಜನರ ಬದುಕಿನ ಶೈಲಿ ಹತ್ತಿರದಿಂದ ಕಾಣಬಹುದು. ಸ್ನೇಹಿತರೆ, ಪರಿಸರ ಮಾಲಿನ್ಯ ರಕ್ಷಣೆಗೆ ಮುಂದಾಗಿರುವ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ EV ಬಸ್ಗಳನ್ನು ರಸ್ತೆಗಿಳಿಸಿದೆ. ಇದರಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬಸ್ಗಳಿಂದ ಟೇಲ್ ಪೈಪ್ ಹೊರಹೊಮ್ಮುವಿಕೆ, ಕಾರ್ಬನ್ ಡೈಆಕ್ಸೈಡನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆಗೊಳಿಸಬಹುದು. ಹೀಗಾಗಿ ರಾಜ್ಯ ಸರ್ಕಾರ EV ಬಸ್ಗಳತ್ತ ಒಲವು ತೋರುತ್ತಿದೆ. ಸ್ನೇಹಿತರೆ, ಖಾಸಗಿ ವಾಹನಗಳನ್ನು ಕಡಿಮೆ ಬಳಸಬೇಕು ಎನ್ನುವ ನಗರ ಶೈಲಿಯನ್ನು ಮುಂದುವರಿದ ದೇಶಗಳು ಎಂದೋ ಅಳವಡಿಸಿಕೊಂಡಿವೆ. ಈ ಹಿಂದೆ ಭಾರತದಲ್ಲಿ ಹೆಚ್ಚು ಸೈಕಲ್ ಸವಾರರು ಕಾಣಿಸುತ್ತಿದ್ದರು. ಕಾಲಕ್ರಮೇಣ ಆಧುನಿಕತೆಯ ನೆಪದಲ್ಲಿ ಜನ ಖಾಸಗಿ ವಾಹನಗಳನ್ನು ಏರತೊಡಗಿದರು. ಆದರೆ
ತಮಗಿಂತ ತೀರಾ ಮುಂದಿರುವ ಪಾಶ್ಚಾತ್ಯ ಜಗತ್ತು ಈಗ ಸೈಕಲನ್ನೇರಿದೆ. ಪರಿಸರ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು, ಟ್ರಾಫಿಕ್ ದಟ್ಟಣೆ ಕಡಿಮೆಗೊಳಿಸಲು ಕೆಲ ದೇಶಗಳಲ್ಲಿ ಎಲ್ಲ ವರ್ಗದ ಜನರಿಗೆ ಸಾಮೂಹಿಕ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹಸಿರು ಜೀವನ ಶೈಲಿ, ಕಾರುಗಳ ಕಡಿಮೆ ಬಳಕೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಬಸ್ಗೆ ಉತ್ತಮ ಸ್ಪಂದನೆಯೂ ಲಭಿಸಿದ್ದು, ಬಸ್ನಲ್ಲಿ ಪ್ರಯಾಣಿಸುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಅಂಥ ಸ್ಥಳಗಳೆಂದರೆ ಸ್ವೀಡನ್, ಫ್ರಾನ್ಸ್, ರೊಮೇನಿಯಾದ ಸಿಟಿ. ಹಾಗೆ ನೋಡಿದರೆ ಭಾರತದಲ್ಲೂ ಕೂಡ ಉಚಿತ ಬಸ್ ಸೌಲಭ್ಯ ಜನಪ್ರಿಯವೇ ಆಗಿದೆ. ಆದರೆ ಇಲ್ಲಿ ಉಚಿತ ಬಸ್ ಎನ್ನುವುದು ಮತ ಸೆಳೆಯುವ ಒಂದು ತಂತ್ರವೇ ಆಗಿದ್ದರೂ ಇದರಿಂದ ಪರಿಸರಕ್ಕೆ ಲಾಭವಂತೂ ಇದ್ದೇ ಇರುತ್ತದೆ. ಮಹಿಳೆಯರಿಗಾಗಿ ಫ್ರೀ ಬಸ್ ಎಲ್ಲೆಲ್ಲಿ ಇದೆ ಅಂದರೆ ಕರ್ನಾಟಕ, ತೆಲಂಗಾಣ, ದಿಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು. ಹಾಫ್ ಟಿಕೆಟ್ ಮಹಾರಾಷ್ಟ್ರದಲ್ಲಿ ಮಹಿಳೆಯರು ಟಿಕೆಟ್ ದರದ ಅರ್ಧ ಹಣ ಪಾವತಿಸಿ ಪ್ರಯಾಣಿಸಬಹುದು. ಇಲ್ಲಿಯೂ ಪರಿಸರಕ್ಕೆ ವರದಾನವಿದೆ. ರಕ್ಷಾ ಬಂಧನಕ್ಕೆ ಫ್ರೀ ಪ್ರಯಾಣ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ರಕ್ಷಾ ಬಂಧನ ದಿನದಂದು ಮಾತ್ರ ಮಹಿಳೆಯರು ತಮ್ಮ ಮಕ್ಕಳು ಉಚಿತವಾಗಿ ಪ್ರಯಾಣಿಸಬಹುದು.